ಈ ಹಾಟ್ ಅಂಡ್ ಹ್ಯೂಮಿಡ್ ವೆದರ್ ನಲ್ಲಿ ಸ್ಕಿನ್ ಇನ್ಫೆಕ್ಷನ್ ಸಡನ್ ಆಗಿ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚು. ನಮ್ ಸ್ಕಿನ್ ಅನ್ನ ಹೆಲ್ದಿ ಆಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು ಅಂತ ತಿಳಿಸೋದಕ್ಕೆ ನಮ್ ಜೊತೆ ಇದ್ದಾರೆ ಬೆಂಗಳೂರಿನ ಹೆಸರಾಂತ ಡರ್ಮಟಾಲಜಿಸ್ಟ್ ಡಾಕ್ಟರ್ ಸೀಮಾ ಶ್ರೀನಿವಾಸನ್. ಫಂಗಲ್ ಫ್ರೀ ಇಂಡಿಯಾ 3.0 ಹೇಗೆ ಅಚೀವ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಡಾಕ್ಟರ್. ಡಾಕ್ಟರ್, ಮಾನ್ಸೂನ್ ಟೈಮ್ ನಲ್ಲಿ ಫಂಗಲ್ ಇನ್ಫೆಕ್ಷನ್ ಹೇಗೆ ಪ್ರಿವೆಂಟ್ ಮಾಡಬಹುದು? ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಬಹಳ ಸತಿ ಉಳ್ಕಡ್ಡಿ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ ದಿಸ್ ವೆದರ್. ಸ್ನಾನಗಳು 2 ಸತಿ ಮಾಡಿದ್ರೆ ಒಳ್ಳೇದು. ಬಟ್ಟೆಗಳೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಆದಷ್ಟು ನೀವು ಬಿಸಿಲಿಗೆ ಹಾಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಐರನ್ ಮಾಡ್ಬೇಕಾಗುತ್ತೆ. ಯೋರ್ ಕ್ಲೋದಿಂಗ್, ಯೋರ್ ಬೆಡ್ ಶೀಟ್ಸ್, ಯೋರ್ ಬೆಡ್ ಕವರ್ಸ್, ಆಲ್ ಆಫ್ ಇಟ್. ಯೋರ್ ಟವಲ್ಸ್ ಅಂಡ್ ಸೋಪ್ಸ್ ಹ್ಯಾವ್ ಟು ಬಿ ಯೂಸ್ ಸೆಪರೇಟ್ಲಿ. ಮೇಕ್ ಶೋರ್ ಯು ಡು ನಾಟ್ ಶೇರ್ ಯೋರ್ ಟವಲ್ಸ್ ಅಂಡ್ ಸೋಪ್ಸ್. ಹಾಗೆ ಮತ್ತೆ ಬಟ್ಟೆಗಳು ಕೂಡ ಸೆಪರೇಟ್ ಆಗಿ ವಾಶ್ ಮಾಡಿದ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಡಾಕ್ಟರ್, ಫಂಗಲ್ ಇನ್ಫೆಕ್ಷನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ? ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಬಹಳ ಸತಿ ವಾಟ್ ವಿ ಫೇಸ್ ಇನ್ ಆರ್ OPD ಇಸ್ ಫಂಗಲ್ ಇನ್ಫೆಕ್ಷನ್, ಉಳ್ಕಡ್ಡಿ ಅಂತ ಏನ್ ಹೇಳ್ತೀವಿ. ಇಟ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ ದಿಸ್ ವೆದರ್. ಏನಕ್ಕೆ ಬರುತ್ತೆ ಅಂತ ಅಂದ್ರೆ ಹ್ಯೂಮಿಡಿಟಿಯಿಂದ, ರೇನ್ ಇಂದ, ಅಥವಾ ಬಿಕಾಸ್ ಆಫ್ ಸ್ವೆಟ್ಟಿಂಗ್, ನಾಟ್ ಏಬಲ್ ಟು ಡ್ರೈ ಯೋರ್ ಕ್ಲೋತ್ಸ್ ಪ್ರಾಪರ್ಲಿ, ಈ ಕಾರಣಗಳಿಂದ ತುಂಬಾ ಸತಿ ಬರುತ್ತೆ. ಸ್ನಾನಗಳು 2 ಸತಿ ಮಾಡಿದ್ರೆ ಒಳ್ಳೇದು. ಹಾಗೆ ಮತ್ತೆ ಬಟ್ಟೆಗಳು ಕೂಡ ಸೆಪರೇಟ್ ಆಗಿ ವಾಶ್ ಮಾಡಿದ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಡಾಕ್ಟರ್, ಫಂಗಲ್ ಇನ್ಫೆಕ್ಷನ್ ಆದ್ರೆ ಅದನ್ನ ಹೇಗೆ ಟ್ರೀಟ್ ಮಾಡಬೇಕು? ಈ ಫಂಗಲ್ ಇನ್ಫೆಕ್ಷನ್ ಬಂದ್ರೆ ಫಸ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಬೇರೆಯವರಿಗೆ ಸ್ಪ್ರೆಡ್ ಆಗ್ದಂಗೆ ನಾವು ನೋಡ್ಕೋಬೇಕು. ಇನ್ನೊಂದೇನಂದ್ರೆ ತನ್ನಲ್ಲೇ ಇಟ್ ಇಸ್ ಅಫೆಕ್ಟಿಂಗ್ ಒನ್ ಬಾಡಿ ಪಾರ್ಟ್, ತುಂಬಾ ಅದನ್ನ ಸ್ಕ್ರಾಚ್ ಮಾಡ್ಕೊಂಡು ಬೇರೆ ಬಾಡಿ ಪಾರ್ಟ್ಸ್ ಸ್ಪ್ರೆಡ್ ಆಗ್ದಂಗೂ ನೋಡ್ಕೋಬೇಕು. ಸೆಕೆಂಡ್ಲಿ, ಯು ಹ್ಯಾವ್ ಟು ಟೇಕ್ ಓರಲ್ ಆಸ್ ವೆಲ್ ಎಸ್ ಟಾಪಿಕಲ್, ಅಂದ್ರೆ ಕ್ರೀಮ್ಸ್, ಲೋಷನ್ಸ್ ಜೊತೆ ಮಾತ್ರೆಗಳು ತಗೋಬೇಕಾಗುತ್ತೆ, ವಿಚ್ ಆರ್ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅಂಡ್ ಶುಡ್ ಬಿ ಟೇಕನ್ ಫಾರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಡಾಕ್ಟರ್ಸ್ ಆಗಿ ನಾವು ಒಂದಷ್ಟು ವಾರಗಳು ವಿ ಪ್ರಿಸ್ಕ್ರೈಬ್ ಇಟ್. ಆ ಫುಲ್ ಕೋರ್ಸ್ ನ ತಗೋಬೇಕು, ಮಧ್ಯದಲ್ಲಿ ಬಿಡಬಾರ್ದು. ಡಾಕ್ಟರ್, ಆಂಟಿ ಫಂಗಲ್ಸ್ ಅನ್ನ ಲಾಂಗ್ ಟರ್ಮ್ ನಲ್ಲಿ ತಗೋಬಹುದಾ? ಎಸ್, ಅಬ್ಸಲ್ಯೂಟ್ಲಿ ಸೇಫ್. ವಿ ಗಿವ್ ಇಟ್ ಫಾರ್ ಆಲ್ಮೋಸ್ಟ್ 2-3 ಮಂತ್ಸ್. ಇದು ಹಚ್ಲೇಬೇಕು ಅಂತ ಬರ್ಕೊಡ್ತೀವಿ. ಡಾಕ್ಟರ್ಸ್ ಆಗಿ ನಾವು ಒಂದಷ್ಟು ವಾರಗಳು ವಿ ಪ್ರಿಸ್ಕ್ರೈಬ್ ಇಟ್, ಮೇ ಬಿ 2 weeks, ಮೇ ಬಿ 3 weeks, ಸಮಟೈಮ್ಸ್ ಇವನ್ ಕಪಲ್ ಆಫ್ ಮಂತ್ಸ್. ಆ ಫುಲ್ ಕೋರ್ಸ್ ನ ತಗೋಬೇಕು, ಮಧ್ಯದಲ್ಲಿ ಬಿಡಬಾರ್ದು. ಈ ಫಂಗಲ್ ಇನ್ಫೆಕ್ಷನ್ ಬಂದ್ರೆ ಫಸ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಬೇರೆಯವರಿಗೆ ಸ್ಪ್ರೆಡ್ ಆಗ್ದಂಗೆ ನಾವು ನೋಡ್ಕೋಬೇಕು. ಸೆಕೆಂಡ್ಲಿ, ಯು ಹ್ಯಾವ್ ಟು ಟೇಕ್ ಓರಲ್ ಆಸ್ ವೆಲ್ ಎಸ್ ಟಾಪಿಕಲ್, ಅಂದ್ರೆ ಕ್ರೀಮ್ಸ್, ಲೋಷನ್ಸ್ ಜೊತೆ ಮಾತ್ರೆಗಳು ತಗೋಬೇಕಾಗುತ್ತೆ, ವಿಚ್ ಆರ್ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅಂಡ್ ಶುಡ್ ಬಿ ಟೇಕನ್ ಫಾರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಮಾನ್ಸೂನ್ ಟೈಮ್ ನಲ್ಲಿ ಫಂಗಲ್ ಇನ್ಫೆಕ್ಷನ್ ಹೇಗೆ ಪ್ರಿವೆಂಟ್ ಮಾಡಬಹುದು? ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಬಹಳ ಸತಿ ಉಳ್ಕಡ್ಡಿ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ ದಿಸ್ ವೆದರ್. ಸ್ನಾನಗಳು 2 ಸತಿ ಮಾಡಿದ್ರೆ ಒಳ್ಳೇದು. ಬಟ್ಟೆಗಳೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಆದಷ್ಟು ನೀವು ಬಿಸಿಲಿಗೆ ಹಾಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಐರನ್ ಮಾಡ್ಬೇಕಾಗುತ್ತೆ. ಯೋರ್ ಕ್ಲೋದಿಂಗ್, ಯೋರ್ ಬೆಡ್ ಶೀಟ್ಸ್, ಯೋರ್ ಬೆಡ್ ಕವರ್ಸ್, ಆಲ್ ಆಫ್ ಇಟ್. ಯೋರ್ ಟವಲ್ಸ್ ಅಂಡ್ ಸೋಪ್ಸ್ ಹ್ಯಾವ್ ಟು ಬಿ ಯೂಸ್ ಸೆಪರೇಟ್ಲಿ. ಮೇಕ್ ಶೋರ್ ಯು ಡು ನಾಟ್ ಶೇರ್ ಯೋರ್ ಟವಲ್ಸ್ ಅಂಡ್ ಸೋಪ್ಸ್. ಹಾಗೆ ಮತ್ತೆ ಬಟ್ಟೆಗಳು ಕೂಡ ಸೆಪರೇಟ್ ಆಗಿ ವಾಶ್ ಮಾಡಿದ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಡಾಕ್ಟರ್, ಫಂಗಲ್ ಇನ್ಫೆಕ್ಷನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ? ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಬಹಳ ಸತಿ ವಾಟ್ ವಿ ಫೇಸ್ ಇನ್ ಆರ್ OPD ಇಸ್ ಫಂಗಲ್ ಇನ್ಫೆಕ್ಷನ್, ಉಳ್ಕಡ್ಡಿ ಅಂತ ಏನ್ ಹೇಳ್ತೀವಿ. ಇಟ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ ದಿಸ್ ವೆದರ್. ಏನಕ್ಕೆ ಬರುತ್ತೆ ಅಂತ ಅಂದ್ರೆ ಹ್ಯೂಮಿಡಿಟಿಯಿಂದ, ರೇನ್ ಇಂದ, ಅಥವಾ ಬಿಕಾಸ್ ಆಫ್ ಸ್ವೆಟ್ಟಿಂಗ್, ನಾಟ್ ಏಬಲ್ ಟು ಡ್ರೈ ಯೋರ್ ಕ್ಲೋತ್ಸ್ ಪ್ರಾಪರ್ಲಿ, ಈ ಕಾರಣಗಳಿಂದ ತುಂಬಾ ಸತಿ ಬರುತ್ತೆ. ಸ್ನಾನಗಳು 2 ಸತಿ ಮಾಡಿದ್ರೆ ಒಳ್ಳೇದು. ಹಾಗೆ ಮತ್ತೆ ಬಟ್ಟೆಗಳು ಕೂಡ ಸೆಪರೇಟ್ ಆಗಿ ವಾಶ್ ಮಾಡಿದ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಡಾಕ್ಟರ್, ಫಂಗಲ್ ಇನ್ಫೆಕ್ಷನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ? ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಬಹಳ ಸತಿ ವಾಟ್ ವಿ ಫೇಸ್ ಇನ್ ಆರ್ OPD ಇಸ್ ಫಂಗಲ್ ಇನ್ಫೆಕ್ಷನ್, ಉಳ್ಕಡ್ಡಿ ಅಂತ ಏನ್ ಹೇಳ್ತೀವಿ. ಇಟ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ ದಿಸ್ ವೆದರ್. ಏನಕ್ಕೆ ಬರುತ್ತೆ ಅಂತ ಅಂದ್ರೆ ಹ್ಯೂಮಿಡಿಟಿಯಿಂದ, ರೇನ್ ಇಂದ, ಅಥವಾ ಬಿಕಾಸ್ ಆಫ್ ಸ್ವೆಟ್ಟಿಂಗ್, ನಾಟ್ ಏಬಲ್ ಟು ಡ್ರೈ ಯೋರ್ ಕ್ಲೋತ್ಸ್ ಪ್ರಾಪರ್ಲಿ, ಈ ಕಾರಣಗಳಿಂದ ತುಂಬಾ ಸತಿ ಬರುತ್ತೆ. ಸ್ನಾನಗಳು 2 ಸತಿ ಮಾಡಿದ್ರೆ ಒಳ್ಳೇದು. ಹಾಗೆ ಮತ್ತೆ ಬಟ್ಟೆಗಳು ಕೂಡ ಸೆಪರೇಟ್ ಆಗಿ ವಾಶ್ ಮಾಡಿದ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಆರೋಗ್ಯಕರ ಭಾರತಕ್ಕಾಗಿ ಫಂಗಲ್ ಫ್ರೀ ಇಂಡಿಯಾ 3.0 ಒಂದು ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್.